ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಮುರಾರ್ಜಿ ಮೊದಲ ಸುತ್ತಲ್ಲಿ ಆಯ್ಕೆಯಾದಂಥ ಮಕ್ಕಳು ಪ್ರವೇಶ ಪಡಿಲಿಕ್ಕೆ 30 ಮೇ, ಇದೇ ತಿಂಗಳ 30 ಕೊನೆಯ ತಾರೀಕಾಗಿರುತ್ತೆ. 30ರ ಒಳಗಾಗಿ ನೀವು ಪ್ರವೇಶವನ್ನ ಪಡಿಬೇಕಾಗತ್ತೆ. ಈಗಾಗಲೇ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನ ಬಿಟ್ಟಿದ್ದಾರೆ. ಆ, ಆಯಾ ಜಿಲ್ಲಾ ಪರವಾಗಿ ನೀವು ನಿಮ್ಮ ಒಂದು ಆಯ್ಕೆಯನ್ನ ಈಗಾಗಲೇ ಕನ್ಫರ್ಮ್ ಮಾಡ್ಕೊಂಡಿದ್ದೀರಿ. ಯಾವೆಲ್ಲ ಮಕ್ಕಳು ಈ ಮೊದಲ ಸುತ್ತಲ್ಲಿ ಆಯ್ಕೆಯಾಗಿದ್ದೀರಿ ಅವರಿಗೆ ಪ್ರವೇಶ ಪಡಿಲಿಕ್ಕೆ ಆ, ಮಾಹಿತಿಯನ್ನ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಈ ಲಿಂಕ್ ಯಾಕೋ ವರ್ಕ್ ಆಗ್ತಿಲ್ಲ. ಸೊ ಈ ಲಿಂಕ್ ಅಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ ಅನ್ನ ನಾವು ಡೌನ್ಲೋಡ್ ಮಾಡಿದ್ದೀವಿ, ಅದು ಇಲ್ಲಿದೆ. ಸೊ ಇಲ್ಲೇನಿದೆಪ್ಪ ಅಂತಂದ್ರೆ 22ನೇ ತಾರೀಕಿಗೆ ಒಂದು ಮೊದಲ ಸುತ್ತಿನ ಫೈನಲ್ ಅಧಿಕೃತ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಪಟ್ಟಿಯಲ್ಲಿ ಅಂದ್ರೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡಿಲಿಕ್ಕೆ ಕೊನೆಯ ದಿನಾಂಕ ಯಾವುದಪ್ಪ ಅಂದ್ರೆ ಮೇ 30, ಇದೇ ತಿಂಗಳು 30 ತಾರೀಕು. ಅದರ ಒಳಗಾಗಿ ನೀವು ಪ್ರವೇಶವನ್ನ ಪಡಿಬೇಕಾಗತ್ತೆ. ಸೊ ಪ್ರವೇಶ ಪಡಿಲಿಕ್ಕೆ 30 ಕೊನೆಯ ದಿನ ಆಗಿರುತ್ತೆ. ಮೇ 30 ಕೊನೆಯ ದಿನ. ಮತ್ತೆ ಇನ್ನೊಂದು ಏನಂತಂದ್ರೆ, ನೀವು ಆಯ್ಕೆಯಾದಂತ ಸ್ಕೂಲ್ಗಳಿಂದ ನಿಮಗೆ ಕರೆಗಳು ಬರ್ತವೆ, ಕಾಲ್ ಕೂಡ ಮಾಡ್ತಾರೆ ಆ ಸ್ಕೂಲಿಂದ. ಇನ್ ಕೇಸ್ ಕರೆ ಬರದೇ ಇದ್ರೆ ನೀವು ಸಂಬಂಧಪಟ್ಟಂತ ಎಲ್ಲ ಒಂದು ದಾಖಲಾತಿಗಳನ್ನ, ಒಂದು ಡಾಕ್ಯುಮೆಂಟ್ಸ್ ಅನ್ನ ನೀವು ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಅನ್ನ ಮಾಡಬೇಕಾಗತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಅಂದ್ರೆ ನಾನು ಇಲ್ಲಿ ಒಂದು ಪಟ್ಟಿ ಮಾಡ್ತೇನೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ಸ್ ಇರದೇ ಇದ್ರೆ ಕೆಲವೊಂದು ಅವುಗಳನ್ನ ಆಮೇಲೆ ಕೊಡ್ಬೋದು. ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಥಿಂಗ್, ನೀವು ಯಾವ ಒಂದು ಕ್ಯಾಸ್ಟ್ ಅಲ್ಲಿ ಆಯ್ಕೆ ಆಗಿದ್ರಿ, ಮತ್ತೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ SC ST ಕ್ಯಾಟಗರಿ 1 ಇವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ. ಇವೆರಡನ್ನು ತೆಗೆದುಕೊಂಡು ಹೋಗ್ಬೇಕು ಈ ಒಂದು ಕ್ಯಾಟಗರಿಯಲ್ಲಿ ಆಯ್ಕೆಯಾದವರು. ಇದು ಫಸ್ಟ್ ಡಾಕ್ಯುಮೆಂಟ್. ಸೆಕೆಂಡ್ ಏನಂತಂದ್ರೆ, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು. ಇದು ನಿಮ್ಮ ಜೆರಾಕ್ಸ್ ಸೆಂಟರಲ್ಲಿ ಒಂದು ₹2 ಕೊಟ್ರೆ ಒಂದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಒಂದು ಸಿಗುತ್ತೆ. ಇದನ್ನ ನೀವು ಸಮೀಪದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಅಲ್ಲಿರುವಂತ ಡಾಕ್ಟರ್ ಹತ್ರ ಹೋಗಿ, ನಮ್ದು ಈ ತರ ಮುರಾರ್ಜಿ ಆಗಿದೆ, ನಮಗೊಂದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು, ಇದನ್ನು ಕೊಟ್ಟರೆ ಅವರು ಫಿಲ್ಅಪ್ ಮಾಡಿ ನಿಮಗೆ ತುಂಬಿ ಕೊಡ್ತಾರೆ, ಚೆಕ್ಅಪ್ ಮಾಡಿ. ಥರ್ಡ್ ಥಿಂಗ್ ಈಸ್ ಬಾಂಡ್ ಪೇಪರ್. ಇದು ಬಾಂಡ್ ಪೇಪರು ₹100 ಬಾಂಡ್ ಸಿಗುತ್ತೆ ನಿಮಗೆ. ಈ ತರ ಮುರಾರ್ಜಿ ಆಯ್ಕೆ ಆಗಿದೆ, ಆ ಬಾಂಡ್ ಪೇಪರ್ ಬೇಕಂತ ಹೇಳಿ ಅವ್ರು ಕೊಡ್ತಾರೆ. ಇದರಲ್ಲಿ ಸಿಗತ್ತೆ ಅಂತಂದ್ರೆ, ನಿಮ್ಮ ಊರಲ್ಲಿರುವಂತ ಪ್ರೈವೇಟ್ ಬ್ಯಾಂಕ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಸಿಗುತ್ತೆ. ಇಲ್ಲಿ ಇದರಲ್ಲಿ ಹಾಕ್ಬೇಕಂದ್ರೆ ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ಹಾಕ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ಪಾರ್ಟಿ ಬಂದು ಪಾಲಕರ ಹೆಸರು, ಫಾರ್ ಎಕ್ಸಾಂಪಲ್ ತಂದೆ ಹೆಸರು, ಪೂರ್ಣ ಹೆಸರು ಬರಿಬೇಕು, ಅವರ ಹೆಸರು, ಆಮೇಲೆ ಅವರ ಒಂದು ಮಿಡಲ್ ನೇಮ್ ಹಾಕಬೇಕು, ಅವರ ಮನೆಯ ಹೆಸರು, ಸರಿನಾ? ಇದನ್ನ ಹಾಕಿಕಿರಿ, ಅವ್ರದ್ದು ಏನಿದೆ ಅದನ್ನ ಹಾಕಬೇಕು. ಸೆಕೆಂಡ್ ಪಾರ್ಟಿ ಅಂತಿರುತ್ತೆ. ಸೆಕೆಂಡ್ ಪಾರ್ಟಿಯಲ್ಲಿ ನೀವು ಆಯ್ಕೆಯಾದಂತ ಒಂದು ಸ್ಕೂಲ್ ಯಾವುದಂತ ನೋಡಿ, ಇಲ್ಲಿ ಬರೀತಿ ನೋಡಿ, ದ ಪ್ರಿನ್ಸಿಪಾಲ್. ಫಾರ್ ಎಕ್ಸಾಂಪಲ್ MDRS ಇದ್ರೆ MDRS ಬಟಗುರ್ಕಿ, MDRS ಅಲ್ಲದು, ಬಟ್ ನಾನು ನೋಡಿ ನಿಮಗೆ ಕರೆಕ್ಟಾಗಿ ಬರ್ಕೋಬೇಕು. ಇಷ್ಟು ಬರೆದ್ರೆ ಮುಗೀತು. ಇದು ಸೆಕೆಂಡ್ ಪಾರ್ಟಿ. ಇನ್ನ ಫೋರ್ತ್ ಡಾಕ್ಯುಮೆಂಟ್ ಏನಪ್ಪಾ ಅಂತಂದ್ರೆ, ಫೋಟೋಸ್ ಒಂದು 6ರಿಂದ 8. ನೆಕ್ಸ್ಟ್ ಆಮೇಲೆ ಏನ್ ಬೇಕು ಅಂತಂದ್ರೆ, ಆಧಾರ್ ನೋಡಿ, ಸ್ಟೂಡೆಂಟ್ದು ಮತ್ತೆ ಪೇರೆಂಟ್ಸ್ ಎರಡು ಜೆರಾಕ್ಸ್ ಪ್ಲಸ್ ಒರಿಜಿನಲ್ ತೆಗೆದುಕೊಂಡು ಹೋಗಿ ಯಾವ್ದು ಬೇಕಾಗ್ತು ಅಂತಾರೆ. ಆನಂತರ
ನಿಮ್ಮದು ಪಾಸ್ಬುಕ್, ವಿದ್ಯಾರ್ಥಿಯ ಒಂದು ಬ್ಯಾಂಕ್ ಪಾಸ್ಬುಕ್ ಇದ್ರೆ ಮಾಡಿಸಿ, ಇಲ್ಲಾಂದ್ರೆ ಮಾಡಿಸಿ ಆಮೇಲೆ ಕೊಡ್ಲಿಕ್ಕೂ ಬರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಯ್ಕೆಯಾದಂಥ ಸಿಲೆಕ್ಷನ್ ಲಿಸ್ಟ್ ಏನಿದೆ ಅದರದ್ದು ಒಂದು ಜೆರಾಕ್ಸ್ ತಗೊಂಡೋಗಿ, ನಿಮ್ಮ ಒಂದು ಮಗ ಆಗಿರ್ತಾನಲ್ಲ ಅದು ಒಂದು PDF ಇರುತ್ತೆ, ಜೆರಾಕ್ಸ್ ಸೆಂಟ್ರಲ್ಲಿ ಹೋದ್ರೆ ಓಪನ್ ಮಾಡಿ ಕೊಡ್ತಾರೆ. ಸಿಲೆಕ್ಷನ್ ಲಿಸ್ಟ್ ಒಂದು ಜೆರಾಕ್ಸ್. ಎಂಟನೇದು ಏನಂದ್ರೆ ಹಾಲ್ ಟಿಕೆಟ್ ಕೇಳ್ಬೋದು, ಹಾಲ್ ಟಿಕೆಟ್ ಇದ್ರೆ ತೆಗೆದುಕೊಂಡು ಹೋಗಿ. ಇದಿಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ನೀವು ಅಡ್ಮಿಷನ್ ಅನ್ನು ತೆಗೆದುಕೊಳ್ಳಿಕ್ಕೆ. ಸೊ ಮೇ 30 ಕೊನೆಯ ದಿನ, ಮೊದಲ ಸುತ್ತಲ್ಲಿ ಆಯ್ಕೆಯಾದವರು ಮೇ 30 ಕೊನೆಯ ದಿನ. ಅದಕ್ಕೋಸ್ಕರ ಆದಷ್ಟು ಬೇಗ ಈ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಕೊಂಡು ಅಡ್ಮಿಷನ್ ಅನ್ನ ತೆಗೆದುಕೊಳ್ಳಿ. ಸೊ ಇನ್ನು ಸೆಕೆಂಡ್ ಲಿಸ್ಟ್, ಬಹಳ ಜನ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಅಂತಿದ್ದಾರೆ. ಸೊ ಇದು 30 ಮುಗಿದಾದ್ಮೇಲೆ ಒಂದು ವಾರಕ್ಕೆ ನಿಮ್ದು ಸೆಕೆಂಡ್ ಲಿಸ್ಟ್ ಬರ್ಬೋದು. ಸೆಕೆಂಡ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದ್ರೆ, ಈ ಮೊದಲ ಲಿಸ್ಟ್ ಅಲ್ಲಿ ಸುಮಾರು ಜನ ಆಗಿರ್ತಾರೆ. ಅದರಲ್ಲಿ ಆಗಿರೋರು ಸೈನಿಕ್ ಹೋಗಿರ್ತಾರೆ, ಆಳ್ವಾಸ್ ಹೋಗಿರ್ತಾರೆ, ನವೋದಯ ಹೋಗಿರ್ತಾರೆ, ಕೆಲವೊಬ್ರು ಆದರ್ಶ ಮಾಡ್ಬೇಕಂತಿರುತ್ತೆ. ಅವೆಲ್ಲ ಸೀಟ್ಗಳು ಉಳಿದು ನಮ್ಮ ಸೆಕೆಂಡ್ ಲಿಸ್ಟ್ ಬರುತ್ತೆ. ಸೆಕೆಂಡ್ ಲಿಸ್ಟಲ್ಲೂ ಕೂಡ ಸುಮಾರು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗತ್ತೆ. ಅದಕ್ಕೋಸ್ಕರ ಮೊದಲ ಸುತ್ತಲ್ಲಿ ಆಯ್ಕೆ ಆಗಿರೋದಿದ್ರೆ ಖಂಡಿತ ಸೆಕೆಂಡ್ ಲಿಸ್ಟಲ್ಲಿ ನಿಮಗೆ ಬಂದೇ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿರಿ. ನಿಮ್ಮ ಒಂದು ಡೌಟ್ಸ್ಗೆ ನಾನು ರಿಪ್ಲೈ ಮಾಡ್ತೇನೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮದು SSV ಕೋಚಿಂಗ್ ಸೆಂಟರ್ ಅಥವಾ ಕ್ಲಾಸಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಈ ವಿಡಿಯೋ ಕೆಳಗಡೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇನೆ. ಥ್ಯಾಂಕ್ ಯು.